PUC ಓದತಕ್ಕಂತ ಮುಸ್ಲಿಂ ಯುವಕ ಲವ್ ಜಿಹಾದ್ಗೆ ಬಲೆಗೆ ಬೀಳಿಸ್ಬಿಟ್ಟು ಅವಳನ್ನ ಮತಾಂತರ ಮಾಡುವಂತಹ ಒಂದು ಹಂತಕ್ಕೂ ಕೂಡ ಹೋಗಿದೆ ಅಂತ. ಯಾಕಂದ್ರೆ ಅವಳು ಈ ಒಂದು ತಿಂಗಳ ಉಪವಾಸ ಕೂಡ ಮಾಡಿ ಮನೆಯಲ್ಲಿ ನಮಾಜ್ ಕೂಡ ಮಾಡಿರತಕ್ಕಂತ ಘಟನೆ ಕಂಡು ಬಂದಿದ್ದು. ಆ ಹುಡುಗಿ ಮೇಲೆ ಧಮಕಿಯನ್ನು ಹಾಕ್ತಾರೆ, ಕೊಲೆ ಮಾಡ್ತೀವಿ ಅದು ಇದು ಅಂತ ಹೇಳಿದ್ರೆ ಕೊಲೆ ಬೆದರಿಕೆ ಹಾಕಿ ಪೋಕ್ಸೋ ಕೇಸ್ ಆದಂತ ಒಬ್ಬ ಅಪರಾಧಿನ ಅವನು ಹೇಗೆ ನಿನ್ನೆ ಪೊಲೀಸ್ ಠಾಣೆಯಿಂದ ಬಿಟ್ಟು ಕಳಿಸಿದ್ದಾರೆ. ಅವ್ನ ಮನೆಗೆ ಹೋಗ್ಬಿಟ್ಟು ಇನ್ಸ್ಟಾಗ್ರಾಮ್ ಅಲ್ಲಿ ನನ್ನನ್ನು ಯಾರು ಏನು ಮಾಡಕ್ಕಾಗಲ್ಲ, ನನ್ನ ಯಾರು ಏನು ಕಿತ್ಕೊಳಕ್ಕಾಗಲ್ಲ ಅದು ಇದು ಅಂತ ಅವೇಚ ಶಬ್ದಗಳಿಂದ ಸ್ಟೇಟ್ಮೆಂಟ್ ಆಗ್ತಾರೆ. ಕಾಂಗ್ರೆಸ್ ಸ್ಥಳೀಯ MLA ಇದ್ದಾರೆ, ಅವರೆಲ್ಲ ನಮಗೆ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಈ ತರದಂತಹ ಒಂದು ಧೈರ್ಯವನ್ನು ತೋರಿಸುವಂತ ಕೆಲಸ ಇವತ್ತು ಮೂಡಿಗೆರೆ ನಡೀತಿದೆ. ಕಾಫಿನಾಡು ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆಯಲ್ಲಿ ನಡೆದಿದೆ ಎನ್ನಲಾದ ಲವ್ ಜಿಹಾದ್ ಪ್ರಕರಣಕ್ಕೆ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ. ಮುಸ್ಲಿಂ ಸಮುದಾಯದ ಅಪ್ರಾಪ್ತ ಯುವಕ ಹಿಂದೂ ಅಪ್ರಾಪ್ತ ಹುಡುಗಿಗೆ ರಂಜಾನ್ ಹಬ್ಬದಲ್ಲಿ ನೀನು ಉಪವಾಸ ಮಾಡಬೇಕು, ನಮಾಜ್ ಮಾಡಬೇಕು ಅಂತ ಕಂಡೀಷನ್ ಹಾಕಿದ್ನಂತೆ. ಹುಡುಗನ ಆದೇಶದಂತೆ ಹುಡುಗಿ ಮತಾಂತರ ಆಗಿದ್ದಾಳೆ. ರಂಜಾನ್ ಹಬ್ಬಕ್ಕೂ ಮೊದಲು 1 ತಿಂಗಳು ನಮಾಜ್ ಮಾಡಿಕೊಂಡು ಉಪವಾಸ ಮಾಡಿದ್ಲಂತೆ. ಈ ಎಲ್ಲ ವಿಚಾರಗಳನ್ನ ಹುಡುಗಿಯ ಪೋಷಕರೇ ಹೇಳಿದ್ದಾರೆ ಅಂತ ಹಿಂದೂ ಮುಖಂಡರು ಸ್ಫೋಟಕ ಆರೋಪ ಮಾಡಿದ್ದಾರೆ. ಈ ರೀತಿ ಮುಕ್ತ ಹುಡುಗಿಯರ ತಲೆಯನ್ನ ಕೆಡಿಸಿ ಲವ್ ಜಿಹಾದ್ ಮಾಡಲಾಗ್ತಾ ಇದೆ ಅಂತ ಆರೋಪಿಸಿದ್ದಾರೆ. ಈ ಬಗ್ಗೆ ನೊಂದು ಸ್ವತಃ ಹುಡುಗಿ ಪೋಷಕರೇ ದೂರು ನೀಡಿದ್ರು ಯಾವುದೇ ಪ್ರಯೋಜನ ಆಗಿಲ್ಲ. ಹುಡುಗನ ವಿರುದ್ಧ ಪೊಲೀಸರು ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ ಅಂತ ಬಜರಂಗ್ ದಳ ಮುಖಂಡ ಅವಿನಾಶ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಲವ್ ಜಿಹಾದ್ ಇರ್ಬೋದು, ಹಾಗೂ ರಾಜ್ಯದಲ್ಲಿ ಗೋಹತ್ಯೆ ಇರ್ಬೋದು, ಮತಾಂತರ ಇರ್ಬೋದು, ಅದು ಅತಿ ಹೆಚ್ಚಿನ ಅತಿರೇಕಕ್ಕೆ ಹೋಗಿದೆ. ಯಾಕಂದ್ರೆ ಮೊನ್ನೆ ಕೂಡ ನಡೆದಂತ ಮೂಡಿಗೆರೆ ಇನ್ಸಿಡೆಂಟ್ ಏನಿದೆ, ಅದರಲ್ಲಿ ಒಂದು ಅಪ್ರಾಪ್ತ ಬಾಲಕಿ ಮೇಲೆ ಒಬ್ಬ PUC ಓದತಕ್ಕಂತ ಮುಸ್ಲಿಂ ಯುವಕ ಲವ್ ಜಿಹಾದ್ಗೆ ಬಲೆಗೆ ಬೀಳಿಸ್ಬಿಟ್ಟು ಅವಳನ್ನ ಮತಾಂತರ ಮಾಡುವಂತಹ ಒಂದು ಹಂತಕ್ಕೂ ಕೂಡ ಹೋಗಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗಲಾರದು. ಯಾಕಂದ್ರೆ ಅವಳು ಈ 1 ತಿಂಗಳ ಉಪವಾಸ ಕೂಡ ಮಾಡಿ ಮನೆಯಲ್ಲಿ ನಮಾಜ್ ಕೂಡ ಮಾಡಿರತಕ್ಕಂಥ ಘಟನೆ ಕಂಡು ಬಂದಿದ್ದು. ಅವರ ಏನು ಪೋಷಕರಿದ್ದಾರೆ, ಹುಡುಗಿಯ ಪೋಷಕರು ನಮ್ಮ ಸಂಘಟನೆಯ ಪ್ರಮುಖರುಗಳಿಗೆ ವಿಚಾರಗಳನ್ನು ತಿಳಿಸಿ ಆ ವಿಚಾರದ ಬಗ್ಗೆ ಅವಳಿಗೆ ಒಂದಷ್ಟು ಮನವರಿಕೆ ಮಾಡಿಕೊಡಿ, ಅವಳು ದೇವಸ್ಥಾನಕ್ಕೆ ಬರ್ತಿಲ್ಲ, ಈ ಥರ ನಮಾಜ್ ಮಾಡ್ತಾಳೆ ಹಾಗೂ ಉಪವಾಸ ಮಾಡಿದಾಳೆ ಅದು ಇದು ಅಂತ ಹೇಳಬೇಕಾದ್ರೆ ನಮ್ಮವ್ರು ಹೋಗ್ಬಿಟ್ಟು ಅವಳಿಗೆ ಏನೋ ಒಂದಷ್ಟು ಬುದ್ಧಿ ಹೇಳಿ ಏನು ಸರಿ ಮಾಡೋಣ ಅಂತ ಹೋದಂಥ ಸಂದರ್ಭದಲ್ಲಿ ಆ ಹುಡುಗನಿಗೆ ಮತ್ತು ಹುಡುಗನ ಪೋಷಕರಿಗೆ ಕೂಡ ತಿಳಿಸಿ ಬರ ಕೇಳಿದಂಥ ಸಂದರ್ಭ ಬರ್ತಾರೆ. ಬಂದಂಥ ಸಂದರ್ಭದಲ್ಲಿ ಆ ಹುಡುಗನ ಅಪ್ಪನೇ ಹುಡುಗನಿಗೆ ಈ ಥರದೆಲ್ಲ ಕೆಲಸ ಮಾಡಿದೆ ಅಂತೇಳಿ ಒಂದು ಹೊಡೆಯಕ್ಕೆ ಹೋಗೋಂಥ ಸಂದರ್ಭದಲ್ಲಿ ನಮ್ಮ ಸಂಘಟನೆ ಪ್ರಮುಖರುಗಳು ಅವ್ರನ್ನ ಬಿಡಿಸ್ಬಿಟ್ಟು ಅಲ್ಲೊಂದಷ್ಟು ಗುಂಪುಗಳು ಕೂಡ ಸೇರ್ತವೆ. ಆಗ ಮತ್ತೆ ಬೇರೆ ಥರದ ವಿಷಯಕ್ಕೆ ಹೋಗುತ್ತೆ, ಬೇಡ ಹೋಗೋದು ಬೇಡ, ಕಾನೂನಾತ್ಮಕವಾಗಿ ನಾವು ಹೋಗೋಣ ಅಂತ ಹೇಳಿಬಿಟ್ಟು ಪೊಲೀಸ್ ಇಲಾಖೆಗೆ ತಿಳಿಸ್ಬಿಟ್ಟು ಪೊಲೀಸ್ ಇಲಾಖೆಗೆ ಆಟೋದಲ್ಲಿ ನಮ್ಮ ಪ್ರಮುಖರುಗಳು ಪೊಲೀಸ್ ಸ್ಟೇಷನ್ಗೆ ತಲುಪಿಸ್ತಾರೆ. ಆದರೆ ಪೊಲೀಸ್ ಸ್ಟೇಷನ್ಗೆ ಹೋದ್ಮೇಲೆ ಆ ಚಿತ್ರಣನೇ ಬದಲಾಗುತ್ತೆ. ಪೊಲೀಸ್ನವರು ಹಾಗೂ ಏನು ಹುಡುಗನ ಜೊತೆಲಿರ್ತಕ್ಕಂತಹ ಮುಸಲ್ಮಾನ್ ಸಂಘಟನೆ ಯುವಕರುಗಳು ಸೇರಿಬಿಟ್ಟು ಒಂದು ಕೌಂಟರ್ಗಳು ಕೇಸನ್ನು ಕೊಡುವಂಥ ಪ್ರಯತ್ನ ಮಾಡ್ತಾರೆ. ಕೌಂಟರ್ ಕೇಸ್ ಯಾಕೆ ಕೊಡ್ತಾರೆ ಅಂದರೆ ಅವರ ಕೇಸನ್ನು ಮುಚ್ಚೋಗುತ್ತೆ, ಇಲ್ಲೆಲ್ಲೋ ಸಂಧಾನ ಮಾಡಿ ಕಳಿಸ್ಬೋದು ಅಂತ ಹೇಳಿ ಆ ಹುಡುಗನ ಮೇಲೆ ಹಲ್ಲೆ ಆಯಿತು, ಹಿಂದೂ ಸಂಘಟನೆ ಕಾರ್ಯಕರ್ತರು ಹಲ್ಲೆ ಮಾಡಿದ್ರು ಅಂತ ಹೇಳಿ ಒಂದು ಸುಳ್ಳು ಕೇಸನ್ನು ಕೂಡ ದಾಖಲೆ ಮಾಡಿ ಎರಡೂ ಕಡೆ ಕೇಸನ್ನು ಹಾಕುವಂಥ ಪ್ರಯತ್ನ ಮಾಡ್ತಾರೆ. ಆದರೆ ನಮ್ಮ ಪ್ರಮುಖರುಗಳು ಕಾರ್ಯಕರ್ತರುಗಳು ಯಾವುದೇ ಕಾರಣಕ್ಕೂ ಆ ಹುಡುಗನ ಮೇಲೆ ಹಲ್ಲೆ ಮಾಡಿರಲ್ಲ. ಪೊಲೀಸ್ ಇಲಾಖೆಗೆ ತಿಳಿಸ್ಬಿಟ್ಟು ಪೊಲೀಸ್ ಮುಖಾಂತರ ಪೊಲೀಸ್ ಸ್ಟೇಷನ್ ಠಾಣೆಗೆ ಕಳಿಸುವಂಥ ಪ್ರಯತ್ನ ಮಾಡಿರ್ತಾರೆ. ಆದರೆ ಈ ಥರ ಮಾಡೋಂಥ ಸಂದರ್ಭದಲ್ಲಿ ನಮ್ಮ ಕಾರ್ಯಕರ್ತರ ಮೇಲೆ ಕೇಸ್ ಅಂತ ಹಾಕಿದಂಥ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ಯಾವ ರೀತಿ ಮಾಡಬೇಕು, ನಾವು ಅವನ ಮೇಲೆ ಅಟ್ಯಾಕ್ ಮಾಡಿದ್ರು ಹೊಡೆದ್ರು ಅಂತ ಆಗುತ್ತೆ, ಮೇನ್ ಹ್ಯಾಂಡಿಂಗ್ ಮಾಡಿದ್ರು ಅಂತ ಆಗುತ್ತೆ. ಪೊಲೀಸ್ ಇಲಾಖೆಗೆ ತಿಳಿಸಿದ್ರೆ ಕೌಂಟರ್ ಕೇಸನ್ನು ಕೊಡುವಂಥ ಕೆಲಸ ಮಾಡ್ತಾರೆ. ಹಾಗಾದರೆ ನಾವು ಏನು ಮಾಡಬೇಕು ಅನ್ನೋದು ಯಕ್ಷ ಪ್ರಶ್ನೆ ಆಗಿದೆ. ಅದೇ ರೀತಿ ಅವನು ಪೋಕ್ಸೋ ಕೇಸು ಏನು ಅವಳು ಅಪ್ರಾಪ್ತ ಇದ್ದಾಳೆ ಹುಡುಗಿ, ಅವನಲ್ಲಿ ಪೋಕ್ಸೋ ಕೇಸ್ ದಾಖಲೆ ಆಗಬೇಕು. ಆನಂತರ ಹುಡುಗನ ಪೇರೆಂಟ್ಸ್ ಏನಿದೆ ಮತ್ತು ಹುಡುಗ ಏನಿದ್ದಾನೆ ಆ ಹುಡುಗಿ ಮೇಲೆ ಧಮಕಿಯನ್ನು ಹಾಕ್ತಾರೆ, ಕೊಲೆ ಮಾಡ್ತೀವಿ ಅದು ಇದು ಅಂತೇಳಿ ಹುಡುಗಿಯ ಪೋಷಕರಿಗೆ ಧಮಕಿಯನ್ನು ಹಾಕಿರುವಂಥ ಘಟನೆ ಕೂಡ ಮಾಧ್ಯಮದಲ್ಲಿ ನೋಡಿರ್ತೀವಿ. ಆದರೆ ಕೊಲೆ ಬೆದರಿಕೆ ಹಾಕಿ ಪೋಕ್ಸೋ ಕೇಸ್ ಆದಂಥ ಒಬ್ಬ ಅಪರಾಧಿನ ಅವನು ಹೇಗೆ ನಿನ್ನೆ ಪೊಲೀಸ್ ಠಾಣೆಯಿಂದ ಬಿಟ್ಟು ಕಳಿಸಿದ್ದಾರೆ. ಅವ್ನ ಮನೆಗೆ ಹೋಗ್ಬಿಟ್ಟು ಇನ್ಸ್ಟಾಗ್ರಾಮಲ್ಲಿ ಒಂದು ರೀತಿಯಾದ ಸ್ಟೇಟ್ಮೆಂಟ್ ಆಗ್ತಾನೆ, ನನ್ನನ್ನು ಯಾರು ಏನು ಮಾಡೋಕ್ಕಾಗಲ್ಲ, ನನ್ನ ಯಾರು ಏನು ಕಿತ್ಕೊಳಕ್ಕಾಗಲ್ಲ ಅದು ಇದು ಅಂತ ಅವೇಚ ಶಬ್ದಗಳಿಂದ ಸ್ಟೇಟ್ಮೆಂಟ್ ಆಗ್ತಾನೆ. ಇಂತಹ ಧೈರ್ಯ, ಇಂತಹ ಅವರಿಗೆ ವ್ಯವಸ್ಥೆ ಹೇಗೆ ಬರೋಕ್ಕೆ ಸಾಧ್ಯ? ಈ ಒಂದು ಕಾಂಗ್ರೆಸ್ ಸರ್ಕಾರ ಇದೆ, ಕಾಂಗ್ರೆಸ್ ಸ್ಥಳೀಯ MLA ಇದ್ದಾರೆ, ಅವರೆಲ್ಲ ನಮಗೆ ಸಪೋರ್ಟ್ ಮಾಡ್ತಾರೆ ಅಂತ ಹೇಳಿಬಿಟ್ಟು ಈ ಥರದಂತಹ ಒಂದು ಧೈರ್ಯವನ್ನು ತೋರಿಸುವಂಥ ಕೆಲಸ ಇವತ್ತು ಮೂಡಿಗೆರೆ ನಡೀತಿದೆ. ಇಂತಹ ಘಟನೆಗಳು ಮರುಕಳಿಸಬಾರ್ದು. ಆದರೆ ಆಗಬಾರ್ದು ಅಂದರೆ ಪೊಲೀಸ್ ಇಲಾಖೆ ತಕ್ಷಣ ಎಚ್ಚೆತ್ತುಕೊಂಡು ಅವ್ರ ಮೇಲೆ ಕಠಿಣ ಕಾನೂನು ಕ್ರಮ ಕೈಗೊಂಡು ಇದರ ಹಿಂದೆ ಯಾರ್ಯಾರು ಪಿತೂರಿ ಇದ್ದಾರೆ. ಯಾಕಂದರೆ ಮೊನ್ನೆ ಕೂಡ ಮೂಡಿಗೆರೆಯ ಸುತ್ತಮುತ್ತಲ ಒಂದು ಭಾಗದಲ್ಲಿ ದೇವಸ್ಥಾನಗಳಿಗೆ
ಏನು ಇದು ಅಪ್ರಾಪ್ತ ಮುಸಲ್ಮಾನರು ಅಂತ ಹೇಳ್ತಾರೆ, ಆ ಅಪ್ರಾಪ್ತ ಹುಡುಗರು ಕೂಡ ಆ ದೇವಸ್ಥಾನದ CC ಕ್ಯಾಮ್ರಾಗಳಿಗೆ ಕಲ್ಲು ಹೊಡೆದಿದ್ದಾರೆ, ಮತ್ತು ದೇವಸ್ಥಾನಕ್ಕೆ ಕಲ್ಲು ಹೊಡೆದಂಥ ಘಟನೆಗಳು ಕೂಡ ಕಂಡು ಬಂದಿದ್ದು. ಈ ವಿಚಾರವಾಗೂ ಕೂಡ ಅವರ ಅಪ್ರಾಪ್ತರು ಅಂತೇಳಿ ಬಿಟ್ಟು ಕಳಿಸಿದ್ದಾರೆ. ಇವತ್ತು ಗೋಹತ್ಯೆ ಮಾಡ್ತಿದ್ದಾರೆ, ಗೋವುಗಳನ್ನು ಕಳ್ಳ ಸಾಗಾಣಿಕೆ ಮಾಡ್ತಾರೆ, ಅದನ್ನು ಕೂಡ ಇವರು ಅಪ್ರಾಪ್ತಕ್ಕೆಲ್ಲಿ ಏನು ಚಿಕ್ಕ ಚಿಕ್ಕ ಹುಡುಗರು ಇದ್ದಾರೆ ಮುಸಲ್ಮಾನ್ ಹುಡುಗರು, ಅಂಥ ಹುಡುಗರಿಗೆ ಮಾಡಿಸುವಂಥ ಘಟನೆ ಇವತ್ತು ಮೂಡಿಗೆರೆಯಾದ್ಯಂತ ಅದು ಹಾಗೂ ರಾಜ್ಯಾದ್ಯಂತ ನಡೀತಿದ್ದಾರೆ. ಇದಕ್ಕೆಲ್ಲಕ್ಕೂ ಕಾರಣ ಈ ಕಾಂಗ್ರೆಸ್ ಸರ್ಕಾರ ಹಾಗೂ ಸ್ಥಳೀಯ MLA, ಅದೇ ರೀತಿ ಪೊಲೀಸ್ ಇಲಾಖೆನೂ ಕೂಡ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ ಸರ್ಕಾರನ ಫೇವರ್ ಆಗಿ ಮತ್ತು ಮುಸಲ್ಮಾನರ ಏಜೆಂಟ್ರಾಗಿ ಕೆಲಸ ಮಾಡಿದೆ ಅಂತ ಹೇಳುವಂಥ ಕೆಲಸ ಕೂಡ ಮಾಡಬೇಕಾಗುತ್ತೆ. ಅನುಮಾನ ಕೂಡ ಇದೆ. ಯಾಕಂದರೆ ನಮ್ಮ ಕಾರ್ಯಕರ್ತರ ಮೇಲೆ ಕೇಸು, ಏನು ಪೊಲೀಸ್ ಇಲಾಖೆಗೆ ತಿಳಿಸಿದಂಥ ನಮ್ಮ ಕಾರ್ಯಕರ್ತರ ಮೇಲೆ, ಪ್ರಮುಖರ ಮೇಲೆ ಕೇಸು, ಏನು ಅಪರಾಧ ಕೆಲಸ ಮಾಡಿರ್ತಾರೆ ಅವ್ರ ಮೇಲೆ ಬಿಟ್ಟು ಕಳಿಸುವಂಥ ಕೆಲಸ ಮಾಡಿದೆ. ಇದಕ್ಕೆ ಯಾವ ರೀತಿಯಾದಂಥ ನ್ಯಾಯ ದೊರಕಿಸ್ಕೊಡ್ತಾರೆ ಈ ಇಲಾಖೆ ಅಂತ ಹೇಳಿಬಿಟ್ಟು ನಮಗೆ ಪ್ರಶ್ನೆ ಆಗಿದೆ. ಹಾಗಾಗಿ ಗೃಹ ಇಲಾಖೆ ಸಂಪೂರ್ಣವಾಗಿ ಸತ್ತು ಹೋಗಿದೆ ರಾಜ್ಯದಲ್ಲಿ. ಹಾಗಾಗಿ ನಾವು ಏನು ಮುಂದಿನ ದಿನಗಳಲ್ಲಿ ಇಡೀ ಮೂಡಿಗೆರೆಯ ಹಿಂದೂ ಸಮಾಜ ಈ ಒಂದು ವಿಚಾರ, ಈ ಒಂದು ಘಟನೆಯ ಬಗ್ಗೆ ವಿರೋಧವನ್ನು ಮಾಡಿ ಪ್ರತಿಭಟನೆಯನ್ನು ವಿರೋಧಿಸುವಂಥ ಕೆಲಸವನ್ನು ಕೂಡ ನಾವು ಪೊಲೀಸ್ ಇಲಾಖೆ ಹಾಗೂ ಈ ಸರ್ಕಾರದ ವಿರುದ್ಧ ನಡೆಯನ್ನು ಖಂಡಿಸಿ ಒಂದು ಹೋರಾಟವನ್ನು ಮಾಡಬೇಕಾಗುತ್ತೆ. ಇದಕ್ಕೆ ಯಾವುದೇ ಥರದ ಆಸ್ಪದ ಕೊಡಬಾರ್ದು ಅಂತ ಆದರೆ ಈ ಪೊಲೀಸ್ ಇಲಾಖೆ ಅವನ ಮೇಲೆ ಕಠಿಣವಾದಂಥ ಕಾನೂನು ಕ್ರಮ ಕೈಗೊಂಡು ಅವನ ಹಿಂದೆ ಯಾರ್ಯಾರು ಯಾವ್ಯಾವ ರೀತಿ ಸಹಕಾರ ಕೊಟ್ಟರು, ಯಾರು ಪ್ರಚೋದನೆ ಕೊಟ್ಟರು ಈ ಥರ ಮತಾಂತರ ಮಾಡೋದಕ್ಕೆ, ಈ ಥರ ಲವ್ ಜಿಹಾದ್ ಮಾಡಲಿಕ್ಕೆ ಹಾಗೂ ಕೊಲೆ ಬೆದರಿಕೆ ಹಾಕುವಂಥದ್ದಕ್ಕೆ ಯಾರು ಇವನಿಗೆ ಮಾರಲ್ ಸಪೋರ್ಟ್ ಮಾಡಿದ್ರು ಆ ತನಿಖೆ ಮಾಡಿಬಿಟ್ಟು ಅವ್ರ ಮೇಲೂ ಕೂಡ ಕಠಿಣ ಕಾನೂನು ಕ್ರಮ ಕೈಗೊಳ್ಬೇಕಂತೇಳಿ ತಮ್ಮ ಒಂದು ಮಾಧ್ಯಮದ ಮುಖಾಂತರ ಕೇಳ್ಕೊಡ್ತೀನಿ. ಜೈ ಶ್ರೀರಾಮ್. ಜೀನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನೋ ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದ್ದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದ್ದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮ ಇಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.